ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ಜೈಲು ಸೇರಿ ಈಗ ಬೇಲ್ ಮೇಲೆ ಹೊರಗಡೆ ಇರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಇನ್ನಿತರರದ್ದು ಇವ್ರದ್ದು ಲೆಕ್ಕಾಚಾರನೇ ಅರ್ಥ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಸ್ನೇಹ ಸಂಬಂಧ ಎಲ್ಲಿಗೆ ಹೋಗಿ ನಿಂತಿದೆ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುವಂತಿದೆ. ದರ್ಶನ್ ಅವರ ಸ್ನೇಹವನ್ನು ಮರಳಿ ಪಡೆಯುವಂಥ ಪ್ರಯತ್ನವನ್ನು ಪವಿತ್ರ ಗೌಡ ಮಾಡ್ತಾ ಇದ್ರೆ, ಯಾವುದೇ ಕಾರಣಕ್ಕೆ ಮತ್ತೆ ದರ್ಶನ್ ಮತ್ತು ಪವಿತ್ರ ಜೊತೆಯಾಗಬಾರ್ದು, ಮತ್ತು ಯಾವತ್ತೂ ಕೂಡ ಅವರು ಒಟ್ಟಿಗೆ ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ವಿಜಯಲಕ್ಷ್ಮಿ ಒಂದಷ್ಟು ಚಕ್ರ ವ್ಯೂಹಗಳನ್ನು ರಚಿಸಿ ಬಿಟ್ಟಿದ್ದಾರೆ ಅನ್ನೋದು ಬಹುಶಃ ಗುಟ್ಟಾಗಿ ಇರುವಂಥ ವಿಚಾರ ಏನಲ್ಲ. ಆದರೆ ಇದರ ನಡುವೆ ಬೇರೆ ಬೇರೆ ಬೆಳವಣಿಗೆಗಳು ಒಂದಷ್ಟು ನಡೀತಾ ಇದ್ದಾವೆ. ಈ ಬೆಳವಣಿಗೆಗಳು ಮತ್ತು ಪವಿತ್ರ ಗೌಡ ಹಾಕ್ತಿರುವಂಥ ಕೆಲವೊಂದಷ್ಟು ಸ್ಟೇಟಸ್ಗಳು ಬೇರೆಯದೇ ಆದಂತಹ ಕೆಲವೊಂದಷ್ಟು ಸಂದೇಶಗಳನ್ನು ಕೊಡ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಟೆಂಪಲ್ ರನ್ಗಳನ್ನು ಮುಗಿಸಿ ಬಂದಂತಹ ಬಳಿಕ ಮೊನ್ನೆ ಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲಿ ಇದೇ ದರ್ಶನ್ ಅವರನ್ನು ಪವಿತ್ರ ಗೌಡ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು, ನಂಬರನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಟ್ಟರು ಅನ್ನುವಂತಹ ವಿಚಾರಗಳನ್ನೆಲ್ಲ ನೀವು ಕೇಳಿದ್ರಿ ಅಲ್ವಾ. ಇದಾದ ಬಳಿಕ ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಡೀತಾ ಇದ್ವು. ಏನಾದರೂ ಒಂದು ಹೇಳಬೇಕು ಅಂತಿದ್ರೆ ಪವಿತ್ರ ಗೌಡ ಅದನ್ನು ತಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ಸ್ಗಳ ಮೂಲಕ ಅಲ್ಲಿ ಸ್ಟೋರೀಸ್ ಹಾಕೋದು ಅಥವಾ ಅಲ್ಲಿ ಏನಾದರೂ ಒಂದು ಪೋಸ್ಟ್ಗಳನ್ನು ಹಾಕೋದು, ಈ ಮೂಲಕ ಹೇಳುವಂಥದ್ದು ಸಹಜವಾಗಿ ಅವರು ಪಾಲಿಸ್ಕೊಂಡು ಬಂದಿರುವಂಥದ್ದು. ಅದೇ ರೀತಿ ಈಗ ತಮ್ಮ ಮನಸ್ಸಿನ ಮಾತನ್ನು ಪವಿತ್ರ ಗೌಡ ಇದೇ ಸೋಷಿಯಲ್ ಮೀಡಿಯಾದ ಮೂಲಕ ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದ್ದಾರೆ. ಅಂದರೆ ತಾವೇನು ಹೇಳಬೇಕು ಅಂತ ಕೇಳಿ ಅಂದ್ಕೊಂಡಿದ್ರೋ ಆ ವಿಚಾರವನ್ನು ಈಗ ಹೇಳಿದ್ದಾರೆ. ಹಾಗಾದರೆ ಪವಿತ್ರ ಗೌಡ ತಮ್ಮ ಸೋಷಿಯಲ್ ಮೀಡಿಯಲ್ಲಿ ಹಾಕಿರುವಂತಹ ಒಂದು ಸ್ಟೋರಿ ಅಥವಾ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗು ಯಾವ ಸಂದೇಶವನ್ನು ಕೊಡ್ತಿದೆ, ಅದರ ಹಿನ್ನೆಲೆ ಏನು, ಅದರ ಉದ್ದೇಶವೇನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಪವಿತ್ರ ಗೌಡ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಯಾರಾಕೆ, ಈಕೆ ಹಿನ್ನೆಲೆ ಏನು, ಎಲ್ಲಿ ಅವಳು, ಏನು ಮಾಡ್ತಾ ಇದ್ಲು, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಒಂದಷ್ಟು ಜನರಿಗೆ ದರ್ಶನ್ ಅವರ ಸ್ನೇಹಿತೆ ಈಕೆ ಅನ್ನೋದು ಗೊತ್ತಿತ್ತು. ಬಟ್ ಆದರೆ ಯಾವ ರೀತಿಯಾದಂಥ ಸ್ನೇಹ ಸಂಬಂಧ ಇದು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಇನ್ನೂ ಕೆಲವರಿಗೆ ಎಲ್ಲದೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ರು. ಆದರೆ ಯಾವಾಗ ರೇಣುಕಾಸ್ವಾಮಿ ಎನ್ನುವಂತಹ ಒಂದು ಪ್ರಕರಣ ನಡೆದು ಅದು ಬೆಳಕಿಗೆ ಬಂದು ಆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ವೈರಲ್ ಆಯಿತು. ಅದಾದ ಬಳಿಕ ಇದೇ ಪ್ರಕರಣದಲ್ಲಿ ಈಕೆಯ ಪಾತ್ರವೂ ಕೂಡ ಇದೆ ಅನ್ನೋದು ಗೊತ್ತಾಯಿತು. ಯಾರ್ದು, ಪವಿತ್ರ ಗೌಡ ಪಾತ್ರವೂ ಕೂಡ ಇದೆ ಅನ್ನೋದು ಗೊತ್ತಾಯಿತು. ಆಗಲೇ ನೋಡಿ ಪವಿತ್ರ ಗೌಡ ಸಂಬಂಧ ಒಂದಷ್ಟು ಹೊಸ 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 ವಿಚಾರಗಳು ಬೆಳಕಿಗೆ ಬಂದಿತ್ತು. ಇನ್ಫ್ಯಾಕ್ಟು ಮೈಸೂರಿನ ಒಂದು ಹೋಟೆಲ್ನಲ್ಲಿ ನಡೆದಂಥ ಗಲಾಟೆಯಲ್ಲಿ ಆ ಗಲಾಟೆಯಲ್ಲೂ ಕೂಡ ಪವಿತ್ರ ಗೌಡ ಹೆಸರು ಕೇಳಿ ಬಂದಿತ್ತು. ಬಟ್ ಆದರೆ ಯಾವ ರೀತಿ ಅದು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗಲಿಲ್ಲ. ಅದು ಅಲ್ಲಿಗೆ ತಣ್ಣಗಾಯಿತು. ಯಾವಾಗ ಒಂದು 3 ವರ್ಷದ ಹಿಂದೆ ಅನಿಸುತ್ತೆ, ಆ ಮೈಸೂರಿನ ಹೋಟೆಲ್ನಲ್ಲಿ ಆದಂಥ ಗಲಾಟೆಯ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತವೆ. ಆವಾಗ ಪವಿತ್ರ ಗೌಡ ಕೂಡ ಇದ್ದರೂ ದರ್ಶನ್ ಜೊತೆಗೆ ಅನ್ನುವಂಥ ಮಾತು ಬಂತು. ಆಮೇಲೆ ಅದು ಅಲ್ಲಿಗೆ ತಣ್ಣಗಾಯಿತು, ಸೈಲೆಂಟ್ ಆಯಿತು. ಬಟ್ ಅದಾದ ಬಳಿಕ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದ್ದು ಮತ್ತು ಎಲ್ರಿಗೂ ಕೂಡ ಜಗಜ್ಜಾಹೀರಾಗಿದ್ದು ಹೇಗೆ ಅಂತ ಹೇಳಿದ್ರೆ ಈ ರೇಣುಕಾಸ್ವಾಮಿ ಎನ್ನುವಂತಹ ಪ್ರಕರಣದಲ್ಲಿ. ಯಾವಾಗ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಮತ್ತು ದರ್ಶನ್ ಪವಿತ್ರ ಗೌಡ ಅವರ ಸ್ನೇಹದ ಸಂಬಂಧ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತದೋ ಎಲ್ಲದೂ ಕೂಡ ಬದಲಾಗಿ ಹೋಗಿತ್ತು ಕಂಪ್ಲೀಟಾಗಿ. ಅಂದರೆ ಇಲ್ಲಿವರೆಗೆ ದರ್ಶನ್ ಮುಚ್ಚಿಟ್ಟಂತಹ ಸಂಗತಿಗಳೆಲ್ಲವೂ ಕೂಡ ಹೊರಗಡೆ ಬಂತು. ಅಷ್ಟಾಯಿತು. ಅಷ್ಟಾದ ಮೇಲೆ ಈಗ ಪವಿತ್ರ ಗೌಡ ಕೂಡ ಅರೆಸ್ಟ್ ಆದರು, ಜೈಲಲ್ಲಿದ್ದರು, ಬೇಲ್ ಮೇಲೆ ಇವಾಗ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ಮೇಲೆ ಕಂಪ್ಲೀಟಾಗಿ ಚಿತ್ರಣ ಬದಲಾಗಿದೆ. ಅದು ಹೇಳಿದಲ್ಲ, ಯಾವ ಕಾರಣಕ್ಕೂ ಕೂಡ ಪವಿತ್ರ ಗೌಡ ಮತ್ತು ದರ್ಶನ್ ಮತ್ತೆ ಜೊತೆಯಾಗಬಾರ್ದು, ಮತ್ತೆ ಇವರಿಬ್ಬರು ಕೂಡ ಮೀಟ್ ಮಾಡಬಾರ್ದು, ಕಾಂಟ್ಯಾಕ್ಟ್ನಲ್ಲಿ ಇರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಒಂದು ಬೇಲಿಯನ್ನೇ ವಿಜಯಲಕ್ಷ್ಮಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಕೇವಲ ಬೇಲಿಯನ್ನು ನಿರ್ಮಾಣ ಮಾಡಿದ್ದು ಮಾತ್ರವಲ್ಲ, ಈ ಬೇಲಿಯನ್ನು ದಾಟಿ ದರ್ಶನ್ ಹೋಗದಂತೆಯೂ ಕೂಡ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಈಗ ಪವಿತ್ರ ಗೌಡ ಒಂದಷ್ಟು ವಿಚಾರಗಳ ಬಗ್ಗೆ ಈಗ ಬೇಸರವನ್ನು ಹೊರಗಡೆ ಹಾಕ್ತಿದ್ದಾರೆ. ತಾವು ಇತ್ತೀಚೆಗೆ ಹಾಕಿದಂಥ ಒಂದು ಸ್ಟೋರೀಸ್ನಲ್ಲಿ ಒಂದಷ್ಟು ತಾನು ತಾಳ್ಮೆ ಮತ್ತು ಮೌನವಾಗಿರೋದ್ರ ಹಿಂದೆ ಒಂದು ಉದ್ದೇಶ ಇದೆ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದರು. ಇದಾಗಿ ಕೆಲವೇ ದಿನಗಳಲ್ಲಿ ಈಗ ಮತ್ತೊಂದು ಸ್ಟೋರೀಸನ್ನು ಹಾಕಿದ್ದಾರೆ. ಇದರಲ್ಲಿ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರ ಒಂದು ಕೋಟನ್ನು ಹಾಕಿದ್ದಾರೆ. ಅದರಲ್ಲಿ ಸಾಕಷ್ಟು ಸಂದೇಶಗಳಿರ್ತವೆ. ಏನದು, ಅದರಲ್ಲಿ ಕೆಲವೊಂದಷ್ಟು ಪದಗಳಿದ್ದಾವೆ. ಏನು ಅಂತ ಹೇಳಿದ್ರೆ, ನೆವರ್ ಶೋ ಯುವರ್ ಪೊಸಿಷನ್ ಬಿಕಾಸ್ ಟುಡೇ ಯು ಹ್ಯಾವ್ ದಿಸ್ ಪೊಸಿಷನ್, ಟುಮಾರೋ ಇಟ್ ವಿಲ್ ಗೋ ಅವೇ ಅಂತಲೂ ಕೂಡ ಇದೆ. ಅಂದರೆ ಇವತ್ತು ನಿನ್ನಲ್ಲಿ ಯಾವುದೋ ಒಂದು ಪೊಸಿಷನ್ ಇರ್ಬೋದು, ಯಾವುದೋ ಒಂದು ಹುದ್ದೆ ಇರ್ಬೋದು, ಅದು ನಿನ್ನಿಂದ ನಾಳೆ ಹೋಗಬಹುದು. ಸೊ ದಟ್ ಅದನ್ನು ನೀನು ಶೋ ಆಫ್ ಮಾಡಬೇಡ ಅಂತ ಹೇಳಿಬಿಟ್ಟು. ಹಾಗೆಯೇ ಸುಮಾರು ಜನ ಇದ್ದಾರೆ
ಅಂದರೆ ಎಷ್ಟೋ ಜನ ಎಂಪರರ್ಸ್, ರಾಜರು ಯಾರ್ಯಾರು ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದ ಇದ್ದಾರೆ. ರಾಜ ಮನೆತನ ಇತ್ತು, ಕಿಂಗ್ಡಮ್ ಇತ್ತು, ಎಲ್ಲದೂ ಕೂಡ ಇತ್ತು. ಅಂದರೆ ರಾಜ ರಾಣಿ ಎಲ್ಲರೂ ಕೂಡ ಇದ್ದರು. ಅವರೆಲ್ಲರೂ ಕೂಡ ಒಂದು ಲೆಕ್ಕದಲ್ಲಿ ದೊಡ್ಡ ದೊಡ್ಡ ರಾಜ್ಯಗಳನ್ನೇ ಆಳಿದವಳು. ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಅಂತಹ ರಾಜ್ಯಗಳನ್ನು ಆಳಿದವರು. ಬಟ್ ಆಮೇಲೆ ಏನಾಯಿತು? ಆ ರಾಜ್ಯ ಮನೆತನವೂ ಕೂಡ ಇಲ್ಲ, ಆ ರಾಜ್ಯವೂ ಕೂಡ ಉಳಿದಿಲ್ಲ, ಆ ಹುದ್ದೆಯೂ ಕೂಡ ಉಳಿದಿಲ್ಲ. ಹಾಗಾಗಿ ಈ ಹುದ್ದೆ ಅನ್ನೋದು ಪರ್ಮನೆಂಟ್ ಅಲ್ವೇ ಅಲ್ಲ. ಯಾಕಂತ ಹೇಳಿದರೆ ಈ ಹುದ್ದೆ ಅನ್ನೋದು ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು, ನಾಡಿದ್ದು ಮತ್ತೆ ಬರ್ಬೋದು, ಆಚೆ ನಾಡಿದ್ದು ಮತ್ತೆ ಹೋಗ್ಬೋದು. ಹಾಗಾಗಿ ನಮ್ಮ ಒಳ್ಳೆತನ, ನಾವು ಯಾವ ರೀತಿ ಆ ಹುದ್ದೆಯಲ್ಲಿ ಇದ್ದಾಗಲೂ ಕೂಡ ನಡೆದುಕೊಳ್ತೀವಿ, ಆ ಹುದ್ದೆ ಹೋದಾಗಲೂ ಕೂಡ ಹೇಗೆ ನಡೆದುಕೊಳ್ತೀವಿ, ಅದು ಇಂಪಾರ್ಟೆಂಟ್ ಆಗ್ತದೆ. ನಾವು ಯಾವತ್ತೂ ಕೂಡ ಹಂಬಲ್ ಆಗಿರಬೇಕು, ಆಮೇಲೆ ನ್ಯಾಚುರಲ್ ಆಗಿರಬೇಕು, ಗುಡ್ ಹ್ಯೂಮನ್ ಬೀಯಿಂಗ್ ಆಗಿರಬೇಕು. ಅಂದರೆ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಅದು ಬಿಟ್ಟು ನಾವು ಬೇರೆ ಏನೇ ಶೋ ಆಫ್ ಮಾಡಿದರೂ ಕೂಡ ಅದು ಟೆಂಪ್ರರಿ ಅನ್ನೋದು ಸುಧಾಮೂರ್ತಿ ಅಮ್ಮನವರು ಹೇಳಿರುವಂಥ ಒಂದು ವಿಡಿಯೋ. ಅದು ಮುಂದುವರೆದು ದೇವರು ನಿಮಗೊಂದು ಹುದ್ದೆಯನ್ನು ಅಥವಾ ಒಂದು ಪೊಸಿಷನನ್ನು ಕೊಟ್ಟಿರ್ತಾನೆ. ಅದು ಯಾಕೆ ಅಂತ ಹೇಳಿದ್ರೆ ಅದರಿಂದ 4 ಜನರಿಗೆ ನೀನು ಸಹಾಯವನ್ನು ಮಾಡು ಅಂತ ಹೇಳ್ಬಿಟ್ಟು. ಯಾರು ನಿನಗಿಂತ ಬಡವರು ಇರ್ತಾರೆ, ಯಾರು ನಿನಗಿಂತ ಕಷ್ಟದಲ್ಲಿರ್ತಾರೆ, ಯಾರು ನಿನ್ನ ಒಂದು ಸಹಾಯದ ಅವಶ್ಯಕತೆಯನ್ನು ನೋಡ್ತಾ ಇರ್ತಾರೆ, ಎದುರು ನೋಡ್ತಾ ಇರ್ತಾರೆ, ಅವರಿಗೆ ಮೊದಲು ನೀನು ಸಹಾಯವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಹೇಗಿರ್ತೀವೋ ಹಾಗೆ ಇನ್ನೊಬ್ಬರು ಇರಬೇಕು ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಾಗೆಯೇ ನಾನು ಫಸ್ಟ್ ರ್ಯಾಂಕ್ ಬಂದೆ ಅಂತ ಹೇಳಿಬಿಟ್ಟು ನನ್ನ ಮಗನೂ ಕೂಡ ಬರಬೇಕು, ನನ್ನ ಮಗುವೂ ಕೂಡ ಬರಬೇಕು ಅಂತೇಳಿ ಥಿಂಕ್ ಮಾಡೋದಿದೆಯಲ್ಲ, ಅದು ಫೂಲಿಶ್ನೆಸ್ ಆಗ್ತದೆ. ಸೊ ದಟ್ಟು ನಾವು ಆ ರೀತಿ ಥಿಂಕ್ ಮಾಡಬಾರ್ದು. ನಾವು ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯವನ್ನು ಮಾಡಬೇಕು. ಆಮೇಲೆ ನಮಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೂ ಕೂಡ ಕೊಡ್ತಾನೆ ಅಂತಲ್ಲ, ನಮ್ಮಿಂದ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ನಾನು ಗೋಲ್ಡ್ ಮೆಡಲ್ ಪಡೆದೆ ಅಂತ ಹೇಳ್ಬಿಟ್ಟು ಉಳಿದವರು ಗೋಲ್ಡ್ ಮೆಡಲ್ ಪಡೆದು ತಪ್ಪಾಗ್ತದೆ. ಹಾಗಾಗಿ ಜೀವನ ಹೇಗೆ ಬರುತ್ತೋ ಹಾಗೆ ಹೋಗಬೇಕು. ನಾವು ಇವತ್ತು ಮಾನವೀಯ ಮೌಲ್ಯಗಳನ್ನು ಮರೆತರೆ ಅದು ನಾಳೆ ನಮಗೆ ರಿಪೀಟ್ ಆಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ನಾವು ಯಾವತ್ತೂ ಕೂಡ ಹಾನೆಸ್ಟ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು ಅನ್ನುವಂತಹ ಒಂದು ಸುದೀರ್ಘವಾದಂತಹ ವಿಡಿಯೋ ಸಂದೇಶ ಇದು. ಈ ವಿಡಿಯೋ ಸಂದೇಶವನ್ನು ಪವಿತ್ರಗೌಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಸ್ಟೋರೀಸ್ನಲ್ಲಿ ಶೇರ್ ಮಾಡ್ಕೊಳ್ತಾರೆ. ಹಾಗಾದರೆ ಈಗ ಪ್ರಶ್ನೆ ಇರುವಂಥದ್ದು, ಪವಿತ್ರಗೌಡ ಈ ಎಲ್ಲ ವಿಚಾರಗಳನ್ನು ಹೇಳಿದ್ಯಾರಿಗೆ? ದರ್ಶನಿಗೆ ಹೇಳಿದ್ದ, ವಿಜಯಲಕ್ಷ್ಮಿಗೆ ಹೇಳಿದ್ದ, ಅಥವಾ ಬೇರೆ ಇನ್ಯಾವುದೇ ವ್ಯಕ್ತಿಗೆ ಹೇಳಿದ್ದ ಅಂತೇಳಿ. ಈಗ ದರ್ಶನ್ಗೆ ಹೇಳಿದ್ದ ಅಂತೇಳಿ ಕೇಳಿದ್ರೆ ಅಲ್ಲ ಅಂತೇಳಿ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ದರ್ಶನ್ ಈ ಯಾವ ಗುಣಗಳನ್ನು ಕೂಡ ಮೈಗೂಣಿಸ್ಕೊಂಡಿಲ್ಲ. ದರ್ಶನ್ಗೆ ತಾನು ದೊಡ್ಡ ಸ್ಟಾರ್ ನಟ ಅನ್ನೋದು ಗೊತ್ತಿದೆ, ಆದರೆ ಸಹಾಯ ಮಾಡೋದನ್ನು ಎಲ್ಲೂ ಕೂಡ ಮರೆತಿಲ್ಲ. ಇನ್ನು ವಿಜಯಲಕ್ಷ್ಮಿ ಕೇಳಿದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ ಅನ್ನೋದು ಬಿಟ್ಟರೆ ಬೇರೆ ಏನು ದೊಡ್ಡ ಸ್ಟಾರ್ಡಮನ್ನು ಅವರು ಮೇಂಟೈನ್ ಮಾಡಿಲ್ಲ, ಮತ್ತು ಆ ರೀತಿ ಶೋ ಆಫನ್ನು ಕೂಡ ಆಕೆ ಕೊಡೋದಿಲ್ಲ ಅನ್ನೋದು ಸತ್ಯ. ಆದರೂ ಕೂಡ ಇಲ್ಲಿ ಪವಿತ್ರ ಯಾರಿಗೋ ಒಂದು ಸಂದೇಶವನ್ನು ಕೊಟ್ಟಿದ್ದು ಅನ್ನೋದು ಗುಟ್ಟಾಗಿರುವಂಥ ವಿಚಾರ ಏನಲ್ಲ. ಈಗ ದರ್ಶನ್ಗೋ, ವಿಜಯಲಕ್ಷ್ಮಿಗೋ, ಅಥವಾ ಇನ್ಯಾವುದೋ ನಟ ನಟಿಯರಿಗೋ ಈಕೆಗೆ ಬಹುಶಃ ಯಾರಾದರೂ ಇಂಡೈರೆಕ್ಟಾಗಿ ಏನಾದರೂ ಹೇಳಿದಾರ, ಅವ್ರಿಗೇನಾದರೂ ಈಕೆ ಟಾಂಗನ್ನು ಕೊಟ್ಟಿದ್ದ ಗೊತ್ತಿಲ್ಲ. ಬಟ್ 100ಕ್ಕೆ 100 ಭಾಗ ಇದು ಪವಿತ್ರಗೌಡ ಯಾರಿಗೂ ಕೊಟ್ಟಂತಹ ಟಾಂಗ್ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇತ್ತೀಚೆಗೆ ಇಂತಹ ಒಂದು ಸಂದೇಶಗಳನ್ನು ಅಥವಾ ಇಂತಹ ಒಂದು ಟಾಂಗ್ಗಳನ್ನು ಕೊಡೋದು ಹೆಚ್ಚಾಗಿದೆ. ಪವಿತ್ರಗೌಡ ಪದೇ ಸಾಕಷ್ಟು ಜನ ನಟ ನಟಿಯರಿಗೆ ಇದೇ ರೀತಿ ಟಾಂಗನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಪವಿತ್ರಗೌಡ ಇದೇ ಕೆಲಸವನ್ನು ಮಾಡಿದ್ದಾರೆ. ಪವಿತ್ರಗೌಡ ಮಾಡಿರುವಂಥ ಈ ಕೆಲಸದ ಬಗ್ಗೆ ಯಾರಿಗೂ ಕೂಡ ಅಪಸ್ವರ ಇಲ್ಲ, ಬಟ್ ಕುತೂಹಲ ಇದೆ. ಅಂದರೆ ಯಾರಿಗೆ ಹೇಳಿರಬಹುದು ಅನ್ನುವಂಥ ಕುತೂಹಲ ಇದೆ. ಅದು ಯಾರಿಗೇ ಆಗಿದ್ರೂ ಕೂಡ ಪವಿತ್ರಗೌಡ ಈ ರೀತಿ ಕೆಲವೊಂದಷ್ಟು ಸಂದೇಶಗಳನ್ನು ಕೊಟ್ಟು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಿದ್ದಾರೋ ಗೊತ್ತಿಲ್ಲ, ಬಟ್ ಆದರೆ ಒಂದಷ್ಟು ಜನರಿಗೆ ಉತ್ತರವನ್ನಂತೂ ಕೊಡ್ತಿದ್ದಾರೆ ಅನ್ನೋದು ಸತ್ಯ. ಆ ಉತ್ತರ ಯಾವ ರೀತಿ ಹೋಗಿ ತಲುಪಬಹುದು, ಯಾವ ರೀತಿ ಹೋಗಿ ಅವರಿಗೆ ಮುಟ್ಟಬಹುದು, ಇದನ್ನೇ ನಾವು ಅಚ್ಚರಿಯಿಂದ ನೋಡಬೇಕಾಗುತ್ತೆ. ವಾಟ್ ಎವರ್ ಸ್ನೇಹಿತರೆ, ಒಂದಂತೂ ಕಂಪ್ಲೀಟಾಗಿ ಇಲ್ಲಿ ಗೊತ್ತಾಗ್ತಿದೆ, ಏನೋ ಪವಿತ್ರಗೌಡ ಈ ಹಿಂದೆ ಇದ್ದಂಥ ರೀತಿಯಲ್ಲಿ ಈಗಿಲ್ಲ. ಪವಿತ್ರಗೌಡ ಕಂಪ್ಲೀಟಾಗಿ ಬದಲಾಗಿದ್ದಾರೆ ಮತ್ತು ಬದಲಾಗುವಂಥ ಪ್ರಯತ್ನದಲ್ಲೂ ಕೂಡ ಆ ಹಾದಿಯಲ್ಲೂ ಕೂಡ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈ ವಿಡಿಯೋದಲ್ಲಿ ಹೇಳಿದಂತೆ ಪವಿತ್ರಗೌಡ ಕೂಡ ಬದುಕಿದರೆ ಬಹುಶಃ ಪವಿತ್ರಗೌಡಗೂ ಕೂಡ ಒಂದೊಳ್ಳೆ ಹೆಸರು ಬರಬಹುದು. ಈ ಕೆಲವೊಂದಷ್ಟು ಕಪ್ಪು ಚುಕ್ಕೆಗಳೇನಿದ್ದಾವೆ ಇವು ಮಾಯವಾಗಬಹುದೇನೋ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಪವಿತ್ರಗೌಡ ಹಾಕಿರುವಂಥ ಈ ಸ್ಟೋರೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪವಿತ್ರಗೌಡ ಯಾರಿಗೆ ಟಾಂಗನ್ನು ಕೊಟ್ಟಿರಬಹುದು ಅಂತೇಳಿ ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.